ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು 2ನೇ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಈ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿಯಲ್ಲಿ 2ನೇ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳು. ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳು, ಸಮ್ ಸ್ಪೆಸಿಫಿಕ್ ಆಂಗಲ್ ಆಫ್ ಟ್ರಿಗ್ನಾಮೆಟ್ರಿ. ಓಕೆ, ಸ್ಪೆಸಿಫಿಕ್ ಆಂಗಲ್ ನಿರ್ದಿಷ್ಟ ಕೋನಗಳು. ಈ ಒಂದು 6 ರೇಷಿಯೋಗಳ ಆಧಾರದ ಮೇಲೆ ಸೈನು, ಕಾಸು, ಟ್ಯಾನ್, ಕೋಸೆಕ್, ಸೆಕ್ ಮತ್ತು ಕಾಟ್, ಈ 6 ರೇಷಿಯೋಗಳನ್ನ ನಿರ್ದಿಷ್ಟವಾಗಿಟ್ಟುಕೊಂಡು ಅವುಗಳ ಮೇಲೆ ಕೆಲವು ಎಂಗಲ್ಸ್ ಗಳನ್ನ ಮಾತ್ರ ಈ ನಿಮ್ಮ 10ನೇ ತರಗತಿಗೆ ಇರ್ತಕ್ಕಂಥ ಸಿಲೆಬಸ್ ಆಧಾರದಲ್ಲಿ ಈ ಟ್ರಿಗ್ನಾಮೆಟ್ರಿ ಅನ್ನೋದು ಒಂದು ವಿದ್ಯಾರ್ಥಿಗಳು ತಿಳ್ಕೊಳ್ಳಿ, ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ನಾವು ಕಲಿತೀವಿ. ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಗಣಿತದ ಒಂದು ಶಾಖೆ ಇರೋದ್ರಿಂದ ಅದಕ್ಕೆ ಸಾಕಷ್ಟು ಆಯಾಮಗಳದಾವ ಕಲೀಲಿಕ್ಕೆ. ಅದರಲ್ಲೇ ವಿಶೇಷವಾಗಿ ಆ ಕೊಟ್ಟಂತ ಎಲ್ಲಾ ಗಳಲ್ಲಿ ಇರುವಂತ ಎಲ್ಲಾ ಗಳಲ್ಲಿ ನಿಮಗೆ ಕೆಲವು ಮಾತ್ರ ಅದಾವ. ಅವುಗಳನ್ನ ನಾವು ಈಗ ಒಂದು ಟೆಬುಲರ್ ಕಾಲಮ್ ಹಾಕಿ ಒಂದು ಕೋಷ್ಟಕದಲ್ಲಿ ಕಲಿತಾ ಅವು ಹೆಂಗ್ ಬಂದು ಅನ್ನೋದನ್ನ ತಿಳಿತಾ ಆಮೇಲೆ ಪ್ರಾಬ್ಲಮ್ಸ್ಗೆ ಹೆಂಗೆ ಅಪ್ಲೈ ಮಾಡ್ಕೋಬೇಕು ಆ ಗಳನ್ನ, ಅಥವಾ ನೇರವಾಗಿ ಕೊಟ್ಟಿರ್ತಾರೆ ಆ ಎಂಗಲ್ಸ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಮಾಡ್ಬೋದು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ಕಲಿಯೋಣ. ಹಾಗಾದ್ರೆ ಇಲ್ಲಿ ಫಸ್ಟ್ ನಾನು ಇದನ್ನ ಒಂದು ಟೇಬಲ್ ಅನ್ನ ಹಾಕ್ತೀನಿ ನಿಮ್ಗೆ, ತಮ್ಮ ಸ್ಪೆಸಿಫಿಕ್ ಎಂಗಲ್ಸ್ ಟೇಬಲ್. ಮೊದಲ ಆ ಟೇಬಲ್ ಹೆಂಗ್ ಬಂತು, ಮತ್ತೆ ಈ 6 ರೇಷಿಯೋಗಳ ಆಧಾರದ ಮೇಲೆ ಯಾವ್ದು ರೆಸಿಪ್ರಿಕಲ್, ಯಾವ್ದಕ್ಕೆ ಯಾವ್ದು ಕಾಂಪ್ಲಿಮೆಂಟರಿ, ಯಾವ್ದಕ್ಕೆ ಯಾವ್ದು ವಿಲೋಮ, ಮತ್ತೆ ಯಾವುದೇ 2 ಎಂಗಲ್ಸ್ಗಳು ಸೇರಿದ್ರೆ ಪರಿಪೂರಕ. ಪರಿಪೂರಕ ಅಂದ್ರೆ ನೀವು 180 ಡಿಗ್ರಿ ಅಂತ ತೆಗೆದುಕೊಂತೀರಿ. ಪೂರಕ ಅಂತಂದ್ರೆ 90 ಡಿಗ್ರಿ, ಕಾಂಪ್ಲಿಮೆಂಟರಿ 90 ಡಿಗ್ರಿ, ಸಪ್ಲಿಮೆಂಟರಿ 180 ಡಿಗ್ರಿ. ರೈಟ್? ಆ ಒಂದು ನಿಟ್ಟಿನಲ್ಲಿ ಒಂದೇದು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. ಸ್ವಲ್ಪ ಅಬ್ಸರ್ವ್ ಮಾಡಿಲಿ. ಓಕೆ, ಈ ಒಂದು ಟೇಬಲರ್ ಕಾಲಮ್ ಅಲ್ಲಿ ಸ್ಪೆಸಿಫಿಕ್ ಎಂಗಲ್ಸ್ ಗಳನ್ನು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಈ ಒಂದನ್ನ ನೀವು ಹಾಕೋದೇನಾದ್ರು ಕಲಿತ್ರೆ ಇಡೀ ಟೇಬಲ್ ಅನ್ನ ನೀವು ಹಾಕ್ಬೋದು. ಈಗ ಯಾರಿಗಾರು ನೆನಪೈತೆ ಇದು ಇಡೀ ಟೇಬಲರ್ ಕಾಲಮ್? ಬಾಯಾಟ್ ಹೊಡೆದ್ ಮಾಡ್ಬೇಡ್ರಿ. ಬಾಯಾಟ್ ಹೊಡೆದ್ ಮಾಡಿದ್ರೆ ಅದನ್ನ ನಿಮ್ಗೆ ಜಾಸ್ತಿ ಹೊತ್ತು ನೆನಪಲ್ಲಿ ಇರಲ್ಲ. ಈ 5 ಎಂಗಲ್ಸ್ಗಳೇನದಾವಲ್ಲ ಇವನ್ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಹೇಳ್ತೀನಿ ನಾನು. ರೂಟ್ ಆಫ್ x² ಡಿವೈಡೆಡ್ ಬೈ 4 ಅಂತೇಳಿ.
1 2 3 4 5 ಇವನೇ ಏನಂತ ತೊಗೊಳೋದಂದ್ರೆ 0 1 2 3 4 ಅಂದ್ರೆ ಸ್ಟಾರ್ಟ್ ವಿತ್ 0 0 ಸ್ಟಾರ್ಟ್ ಮಾಡಿ ಮೊದಲೇ ಆಂಗಲ್ ಅನ್ನ ಕಂಡುಹಿಡಬೇಕಂದ್ರೆ 0 ಎರಡನೇ ಆಂಗಲ್ ಕಂಡುಹಿಡಬೇಕಂದ್ರೆ ಇನ್ ಪ್ಲೇಸ್ ಆಫ್ ಎಕ್ಸ್ 1 ಎಕ್ಸ್ ಜಾಗದಲ್ಲಿ 1 ಆಗ್ತಾ ಹೋಗಿ ಎರಡನೇ ಅಂದ್ರೆ ಮೂರನೇ ಆಂಗಲ್ ಕಂಡುಹಿಡಬೇಕಂದ್ರೆ 2 ಅಂದ್ರೆ ನಾವು ಸೀರಿಯಲ್ ಆಗಿ ಮೂರನೇ ನಂಬರ್ 1 2 3 ಅವಾಗ ಆ ಜಾಗದಲ್ಲಿ ಯಾವ್ದಿದೆ 2 ಇದೆ ಅಲ್ಲಿ ನೆಕ್ಸ್ಟ್ ಮೂರನೇದು ಕಂಡುಹಿಡ್ಬೇಕಂದ್ರೆ ಓನ್ಲಿ ರೂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ 4 ಎಕ್ಸ್ ಸ್ಕ್ವೇರ್ ಅಲ್ಲ ಎಕ್ಸ್ ಡಿವೈಡೆಡ್ ಬೈ 4 ಕಂಡಿಡೇನಾ ಸ್ವಲ್ಪ ನೋಡ್ಕೊಂಡು ನಂಗೆ ಏನೂ ಗೊತ್ತಿಲ್ಲ ಈಗ ಆದ್ರೂ ನನಗೂ ಏನೂ ಗೊತ್ತಿಲ್ಲ ಆದ್ರೂ ಹೇಳ್ಬೋದು 0 ಡಿಗ್ರಿ 0 0 ಬೈ 4 ಒಳಗಡೆನೆ 0 ಬೈ 4 ಈ ಆನ್ಸರ್ ಏನಾಯ್ತಂದ್ರೆ ಟೋಟಲಿ 0 ಆಯ್ತು ಸ್ಕ್ವೇರ್ ರೂಟ್ ಆಫ್ 0 is 0 ಸೈನ್ 0 ಇನ್ ಪ್ಲೇಸ್ ಆಫ್ ಥೀಟಾ ಚೇಂಜ್ ಮಾಡ್ತಾ ಹೋಗ್ಬೇಕು ಈ ರಿಲೇಷನ್ 0 ಸೈನ್ 0 ವ್ಯಾಲ್ಯೂ ಆಲ್ವೇಸ್ 0 ಸೈನ್ 30 1 ಈಗ ನೋಡಿ ಒಂದ್ ನಿಮಿಷ ಈ ಜಾಗದಲ್ಲಿ 1 ಹಾಕೊಳ್ಳಿ ಎಕ್ಸ್ ಜಾಗದಲ್ಲಿ 1 ಎರಡನೇ ಆಂಗಲ್ ಕಂಡಿಡ್ತಾ ಇದ್ರಲ್ಲ ಎಕ್ಸ್ ಜಾಗದಲ್ಲಿ 1 ಡಿವೈಡೆಡ್ ಬೈ 4 ಈಗ ಇದ್ರದ್ದು ರೂಟ್ ತಕೋಬೇಕು ಇದ್ರದ್ದು ರೂಟ್ 1 ಇದ್ರದ್ದು ರೂಟ್ 2 ಸೈನ್ 30 1 ಬೈ 2 ಎಲ್ಲರಿಗೂ ಒಂದು ಐಡಿಯಾ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಥರ್ಡ್ ಆಂಗಲ್ 45 ಡಿಗ್ರಿ ಕಂಡುಹಿಡಬೇಕಾಗಿದೆ ಅಂದ್ರೆ ಸೈನ್ 45 ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಹಾಗಾದ್ರೆ ಸೈನ್ 45 ಥರ್ಡ್ ಆಂಗಲ್ ಎಕ್ಸ್ ಈಕ್ವಲ್ ಟು 2 ಹಾಗಾದ್ರೆ ಇದರಲ್ಲಿ 2 ಹಾಕೊಂಡ್ರೆ 2 ಡಿವೈಡೆಡ್ ಬೈ 4 ಇಲ್ಲಿ ಒಳಗಡೆನೆ ಸಿಂಪ್ಲಿಫೈ ಆಗ್ತದೆ ಇನ್ನು ಹಾಗಾದ್ರೆ ಏನಾಯ್ತು ರೂಟ್ ಆಫ್ 1 ಬೈ 2 ಹೇಳ್ತಾ ಇದೆ 2 ಅಂತ 2 2 1 ಬೈ 2 ಇದಕ್ಕೆ ರೂಟ್ ಇದೆ 1 ಇದಕ್ಕೆ ರೂಟ್ ಇಲ್ಲ ಹಾಗಾದ್ರೆ ಏನಾಯ್ತು 1 ಬೈ ರೂಟ್ 2 ಸೈನ್ 45 1 ಬೈ ರೂಟ್ 2 ನೆಕ್ಸ್ಟ್ ಫೋರ್ತ್ ಆಂಗಲ್ x equal to 3 in place of x 3 3 by 4 ಇದಕ್ಕೆ ರೂಟ್ ಇಲ್ಲ ನೋಡಿ ಮತ್ತೆ ಇದು ಸಿಂಪ್ಲಿಫೈ ಆಗೋದಿಲ್ಲ ಕ್ಯಾನ್ಸಲೇಷನ್ ಆಗಲ್ಲ ರೂಟ್ 3 ಆಗ್ಬಿಟ್ಟಿದೆ ಇದಕ್ಕೆ ರೂಟ್ ಇದೆ 2 ಸ್ಕ್ವೇರ್ ರೂಟ್ ಆಫ್ 4 is 2 4ರ ವರ್ಗಮೂಲ 2 3ರ ವರ್ಗಮೂಲ ಇಲ್ಲ ಅದಕ್ಕೆ ಹಾಗೆ ಇಡ್ಬೇಕು ರೂಟ್ 3 by 2 60 value okay then the last angle fifth angle in place of x 4 ಇದೇ ಫಾರ್ಮದಲ್ಲಿ x is equal to 4 4 by 4 4 by 4 answer 1 square root of 1 1 ಹೀಗೆ ಇದು ಒಂದು ಕಂಡುಹಿಡಿದ್ರಲ್ಲ ಇದಷ್ಟು ಟೇಬಲ್ ಅನ್ನ ಫಿಲ್ ಅಪ್ ಮಾಡಬಹುದು ಅದನ್ನ ಫೈಂಡ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಹೇಳಿದೆ ನಿಮ್ಗೆ ಯಾವ್ದು x ಡಿವೈಡೆಡ್ ಬೈ 4 ಹಾಗಾದ್ರೆ ಇಲ್ಲಿ ನಾವು ಯಾವ ರೀತಿ ಟೇಬಲ್ ಅನ್ನ ಫಿಲ್ ಅಪ್ ಮಾಡ್ಬೋದು ಆನಂತರ ಎಕ್ಸಾಮ್ ಅಲ್ಲಿ ಟೈಮ್ ಅನ್ನ ಹೆಂಗ್ ಉಳಿಸ್ಕೋಬಹುದು ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ಯಾವ ಆಂಗಲ್ ಕೊಟ್ಟಿದಾರೆ ನೋಡಿ ಅದನ್ನಷ್ಟೇ ಫಿಲ್ ಅಪ್ ಮಾಡ್ಕೊಂಡು ಒಂದು ರಫ್ ಪೇಜ್ ಅಲ್ಲಿ ಮಾಡಿಟ್ಕೊಂಡು ಬರ್ಬೇಕು ಮಾಡ್ಕೋಬೇಕಂದ್ರೆ ಪ್ರಾಬ್ಲಮ್ ಕೊಟ್ಟಿರೋದ ಮೇಲೆ ನೀವು ಮೊದಲೇ ಮಾಡಿಟ್ಕೊಂಡ್ ಬರೋದಲ್ಲ ನಿಮ್ಗೆ ಕೊಟ್ಟಂತಹ ಪ್ರಾಬ್ಲಮ್ ಅದರಲ್ಲಿ ಯಾವ್ಯಾವ ಆಂಗಲ್ ಕೊಟ್ಟಿದ್ರು ಕೆಲವೊಮ್ಮೆ ಇಲ್ಲಿ ಕೊಟ್ಟಿರ್ತಾರೆ ಕೋಶಕ್ 45 ಅಂತ ಹೇಳಿ ನಂಗೆ ಕೋಶಕ್ 45 ಗೊತ್ತಿಲ್ಲ ಅಂತ ಅನ್ನಕ್ ಬರಂಗಿಲ್ಲ ಅದು ಆಯ್ತಾ ಇದು ಒಂದು ತುಂಬಿದ್ರಂದ್ರೆ ಆಮೇಲೆ ಉಳಿದೆಲ್ಲ ಫಿಲ್ ಅಪ್ ಮಾಡ್ಕೋಬಹುದು ಹೆಂಗ ಅಂತಂದ್ರೆ ಈಗ ಹೇಳುವಂತ ರೂಲ್ಸ್ ಅನ್ನ ನೆನ್ಪಿಟ್ಕೊಂಡು ಈಗೇನ್ ಹೇಳ್ತಾ ಇದಲ್ಲ ಅದನ್ನ ಇವ್ ಹೆಂಗ್ ಬಂದ ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಈಗ ಆ ಎಕ್ಸ್ ಜಾಗದಲ್ಲಿ 5 ಆಂಗಲ್ಸ್ ಗಳನ್ನ ತುಂಬ್ಕೊಂತ ಹೋದ್ರೆ ಈ ವ್ಯಾಲ್ಯೂ ಬರ್ತಾವ ಬಂದಾದ್ಮೇಲೆ ಆಲ್ವೇಸ್ ಸೈನ್ ಅಂಡ್ ಕಾಸ್ ಆರ್ ಕಾಂಪ್ಲಿಮೆಂಟರಿ ಸೈನು ಮತ್ತು ಕಾಸ್ಗಳು ಪೂರಕ ಕೋನಗಳು ಅಂದ್ರೆ ಅವೆರಡೂ ಸೇರಿದ್ರೆ 90 ಆಗ್ಬೇಕು ಹಾಗಾದ್ರೆ ಸೈನ್ 0 ಇದೆ ಅಂದ್ರೆ ಕಾಸಿಂದ ಎಷ್ಟು ತಗೊಂಬಂದ್ರೆ 90 ಆಗ್ತದೆ ಐಡಿಯಾ ಬರ್ತಾ ಇಲ್ಲ ಇನ್ನೂ ಯಾರಿಗೂ
ಸೈನ್ 0 ಇದೆ. ಕಾಸ್ ಇಂದ ನಾನು ಎಷ್ಟು ತಗೊಂಬಂದ್ರೆ 2 ಸೇರಿ 90 ಆಗುತ್ತೆ. 90 ತರಬೇಕಾಗತ್ತೆ. 2 ಸೇರಿ 90 ಆಗ್ಬೇಕು. ಸೈನು ಪ್ಲಸ್ ಕಾಸ್ ಇದು 0 ಇದೆ ಅಂದ್ರೆ ಅದ್ರದ್ದು 90 ಅಂದ್ರೆ ಈ ವ್ಯಾಲ್ಯೂ ಕಾಸ್ 90 ಇರುತ್ತೆ. ಇದರ 0 ವ್ಯಾಲ್ಯೂ ಸೈನ್ ಅದ 0 ವ್ಯಾಲ್ಯೂ, ಕಾಸ್ ಅದ 90 ಇರುತ್ತೆ. 0 0 ಸೈನ್ ಅಲ್ಲಿ ಜಸ್ಟ್ 30 ಇದೆ. ಕಾಸ್ ಇಂದ ಎಷ್ಟು ತರಬೇಕಾಗತ್ತೆ? 60. ಅಂದ್ರೆ ಸೈನ್ 30ಯ ವ್ಯಾಲ್ಯೂ ಕಾಸ್ ಅದ 60ಗೆ ಸಮ ಆಗಿರುತ್ತೆ. 1/2 ರೈಟಾ? ಹಾಗಾದ್ರೆ ಆಲ್ರೆಡಿ ಸೈನ್ ಅಲ್ಲಿ 45 ಇದೆ. ರಿಮೈನಿಂಗ್ ಇಸ್ ಆಲ್ಸೋ 45. ಕಾಸ್ 45. ಹಾಗಾದ್ರೆ ಎರಡು ವ್ಯಾಲ್ಯೂ 1/√2. ನೆಕ್ಸ್ಟ್ ಸೈನ್ ಅಲ್ಲಿ ಆಲ್ರೆಡಿ 60 ಇದೆ. ಅದಕ್ಕಿನ್ನೂ 30 ಸೇರಿದ್ರೆ 90 ಆಗ್ತದೆ. ಅಂದ್ರೆ ಸೈನ್ 90 ಸೈನ್ 60 ಕಾಸ್ 30 √3/2. ಸೈನ್ 90 ಆಲ್ರೆಡಿ 90 ಆಗ್ಬಿಟ್ಟಿದೆ. ಕಾಸ್ ಅಲ್ಲಿ 0 ಕಡೆ ಬರ್ತಾ ಇದೆ. ಸೈನ್ ಅಲ್ಲಿ 90 ಆಗ್ಬಿಟ್ಟಿದೆ. These two are complementary. It means the sum of any two angles is equal to 90 degree. Then they are complementary angles. ಯಾವುದೇ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದರೆ ಅವುಗಳನ್ನು ಪೂರಕ ಕೋನಗಳೆಂದು ಕರೆಯುತ್ತೇವೆ. ಹಾಗಾದ್ರೆ ಆಲ್ರೆಡಿ ಸೈನ್ ಅಲ್ಲಿ 90 ಇದೆ ಅಂದ್ರೆ ಕಾಸ್ ಅಲ್ಲಿ 0 ಅಂದ್ರೆ ಎರಡು ವ್ಯಾಲ್ಯೂ ಸೇಮ್. ಈ 1 ಇದೆ, ದಿಸ್ ಇಸ್ 1. ಹಾಗಾದ್ರೆ ಇದು ಒಂದು ಹಾಕಿದ್ವಿ ನಾವು ಬರೀ ಅದು √(x/4) ವ್ಯಾಲ್ಯೂಸ್ ಮೇಲೆ. ಆಮೇಲೆ ಇದನ್ನ ಕಾಂಪ್ಲಿಮೆಂಟರಿ ಆಧಾರದ ಮೇಲೆ ಹಾಕೊಂಡ್ವಿ. ನೆಕ್ಸ್ಟ್ ಈಗ ನೋಡ್ರಿ, ಆಗ್ಲೇ ಹೇಳಿದೆ ನಿಮ್ಗೆ ಅನುಪಾತಗಳನ್ನ ಹೇಳುವಾಗ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಅಂತ ಹೇಳಿ. 0/1 0/1 0 / ಎನಿ ನಂಬರ್ 0. ಇಲ್ಲಿ ನೋಡಿ 1/2 √3/2. 1/2 √3/2. 1/2 as it is. ಇದನ್ನ ರೆಸಿಪ್ರೋಕಲ್ 2/√3. ಅದ್ರ ಅಂತರ ಏನ್ ಬಂತ ಹೇಳ್ರಿ? ಇಷ್ಟೆಲ್ಲ ಮಾಡೋದಕ್ಕಿಂತ ಇಲ್ಲಿ ನೋಡ್ಕೊಳ್ಳಿ, ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ 2 and 2 get cancel. Here 1/3 √3. tan 30 degrees 1/√3. ಎರಡು ಸೇಮ್ ಅದಾವ, ಎರಡು ಕ್ಯಾನ್ಸಲ್ ಆಗಿ ಈಸ್ ಈಕ್ವಲ್ ಟು 1. tan 45 is 1. ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲೇ tan 60ಗೆ ಈ ತರ ಈಗ ಮಾಡಿದ್ನಲ್ಲ ಇದೇ ತರ 2 get cancel. √3/1 ಓನ್ಲಿ √3. √3/1 √3. 1/0 ನಾಟ್ ಡಿಫೈನ್ ಅಂತ ಹೇಳ್ತೇವೆ ನಾವು. ಯಾಕೆ ನಾಟ್ ಡಿಫೈನ್ ಅಂತಂದ್ರೆ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 0 ಬಂತಂದ್ರೆ ದೇರ್ ಇಸ್ ನೋ ಮೀನಿಂಗ್, ಅದಕ್ಕೆ ಯಾವುದೋ ಅರ್ಥನೇ ಇರೋದಿಲ್ಲ. ಈಗ ನಾವು ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಬೇರೆ ನಂಬರ್ಗಳನ್ನ ತಗೊಂಡ್ವಿ, ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಯಾವ್ದಾರು ಕೊಟ್ಟು ಈಗ 0/1 0ನ್ನ 1ರಿಂದ ಭಾಗಿಸಿ ಅಥವಾ ಒಂದು ಸಲ ಭಾಗಿಸಿ, ಇದಕ್ಕೆ ಅರ್ಥ ಇದೆ ಒಂದು ಸಲ ಅನ್ನೋದು. ಇದನ್ನ ಉಲ್ಟಾ ಮಾಡ್ಕೊಳ್ಳಿ, 1ಅನ್ನ 0ಯಿಂದ ಭಾಗಿಸಿ ಹೆಂಗ್ ಭಾಗಿಸ್ತಾರೆ, ಅಥವಾ 0 ಸಾರಿ ಭಾಗಿಸಿ, ಏನು ಅರ್ಥ ಇರೋಲ್ಲ. ಅದಕ್ಕೆ ಏನ್ ಹೇಳ್ತಾರ ಅಂತಂದ್ರೆ ಯಾವಾಗ್ಲೂ ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಅಂದ್ರೆ ಛೇದದ ಸ್ಥಾನದಲ್ಲಿ 0 ಬಂತಂದ್ರೆ ಮತ್ತೆ ನಾವು ಇದರಲ್ಲಿ ಕಲಿತೀವಿ ಎಲ್ಲಂದ್ರೆ ರಿಯಲ್ ನಂಬರ್ಸ್ಗಳಲ್ಲಿ, ನಮ್ಮ ರಿಯಲ್ ನಂಬರ್ ಸಿಸ್ಟಮ್ ಅಲ್ಲಿ rational numbers are in the form of p/q and p and q are belongs to integer and in case of q not equal to 0. ನಮಗೆ p ಬಾಗ್ಲೆ q ರೂಪದಲ್ಲಿ ಇರಬೇಕು, ಬಟ್ q ಜಾಗದಲ್ಲಿ 0 ಇರಬಾರ್ದು ಅಂತ ಹೇಳ್ತೀವಿ. ಆ ತರ ಇಲ್ಲಿ ಅಂತಂದ್ರೆ ನಾಟ್ ಡಿಫೈನ್. ಹಾಗಾದ್ರೆ ಏನಿದೆ ನಾಟ್ ಡಿಫೈನ್, ಅದನ್ನ ಯಾವುದೇ ವ್ಯಾಖ್ಯಾನ ಕೊಡ್ಲಿಕ್ಕೆ ಆಗಲ್ಲ. ಇನ್ನು ಸೈನು ಕೊಸೆಕು ರೆಸಿಪ್ರೋಕಲ್ ಅಂತ ಆಗ್ಲೇ ರೇಷಿಯೋದಲ್ಲಿ ಹೇಳಿದೆ ನಿಮ್ಗೆ ಅನುಪಾತಗಳನ್ನು ಹೇಳುವಾಗ. ಎಕ್ಸಾಕ್ಟ್ಲಿ ಇದ್ರ ಉಲ್ಟಾ ಇರ್ತಾವ, ಕಾಂಪ್ಲಿಮೆಂಟರಿ ಅಲ್ಲ, ಹಿಂಗ್ ತರಲಿಕ್ಕೆ ಇದ್ರದ್ದು 90 ಅದ್ರದ್ದು 90 ಹಿಂಗಲ್ಲ. ಇಲ್ಲಿ ಏನಿರ್ತಾ ಇದ್ರ ಉಲ್ಟಾ. ಇದು ಏನೀಗ 0/1 1/0 ರೈಟಾ. ನಾಟ್
ನೋಡಿ ಇಲ್ಲಿ ಒಂದು ನಿಮಿಷ. 0/1, 1/0 not equal. 1/2, 2/1, 2. 1/√2, √2/1, √2. √3/2, 2/√3. 1/1, 1/1, 1. Okay? ಇದರ ರೆಸಿಪ್ರೊಕಲ್ sec 1/1, 1/1. √3/2, 2/√2. √2, only 2. 0/1, 1/0. ಕೆಳಗಡೆ 0 ಬಂದಿದೆ, ನಾಟ್ ಡಿಫೈನ್. ಟ್ಯಾನ್ ಕಾಟ್ ಇವೆರಡು ರೆಸಿಪ್ರಿಕಲ್. 0/1, 1/0. ಇನ್ನೊಂದು ಐತೆ ನೋಡಿ ನಿಮ್ಗೆ, ಇಲ್ಲಿ ಹೆಂಗ ಇವೆರಡು ಕಾಂಪ್ಲಿಮೆಂಟರಿ ಅಂತ ತಗೊಂಡ್ರಲ್ಲ, ಇವೆರಡು ಕಾಂಪ್ಲಿಮೆಂಟರಿನೂ ಹೌದು, ರೆಸಿಪ್ರಿಕಲ್ ಹೌದು. ಇವೆರಡು ವಿಲೋಮಗಳು ಹೌದು ಮತ್ತು ಪೂರಕಗಳು ಹೌದು, ಪೂರಕ ಕೋನಗಳು. ಹಾಗಾದ್ರೆ ಇಲ್ಲಿ ನೋಡಿ, ಈ ನಾಟ್ ಡಿಫೈನ್ 98 ಬಂದಿದೆ ನೋಡ್ರಿ, ಐಡಿಯಾ ಬರ್ತಾ ಇದೆ. ಇದು ಇಲ್ಲಿರುತ್ತೆ. ಇದರ 0 ವ್ಯಾಲ್ಯೂ, ಇದರ 90 ವ್ಯಾಲ್ಯೂ ಎರಡು ಸೇಮ್. ಹಾಗಾದ್ರೆ ಇದರ 0 ವ್ಯಾಲ್ಯೂ, ಇದರ 90 ವ್ಯಾಲ್ಯೂ, ರೈಟ್. ಇದರಲ್ಲಿ 30, ಅದರಲ್ಲಿ 60, ರೈಟ್. ಇದರಲ್ಲಿ 45, ಇದರಲ್ಲಿ 45, ಇದರಲ್ಲಿ 60, ಇದರಲ್ಲಿ 30. ಅಥವಾ ನೀವು ಇದ್ರ ಪ್ರಕಾರ ಉಲ್ಟಾ ತಗೊಂಡ್ ಬರ್ರಿ, ನಾಟ್ ಡಿಫೈನ್. ಇದ್ರ ಉಲ್ಟಾ ತಗೊಳ್ಳಿ √3, ಇದ್ರ ಉಲ್ಟಾ ತಗೊಳ್ಳಿ 1, ಇದ್ರ ಉಲ್ಟಾ ತಗೊಳ್ಳಿ √3/1, 1/√3. ನಾಟ್ ಡಿಫೈನ್ ಇದು 0. ಕಾಂಪ್ಲಿಮೆಂಟರಿ ಮೇಲೆ ಬೇಸ್ ಮೇಲೆ ಹತ್ರ ಹಾಕೊಳ್ಳಿ, ಇಲ್ಲ ರೆಸಿಪ್ರೊಕಲ್ ಬೇಸ್ ಮೇಲೆ ಆದ್ರೂ ಹಾಕೋಬಹುದು. ಇನ್ನೊಂದು, ಇವೆರಡು ರೆಸಿಪ್ರೊಕಲ್ ಅಂತ ತಗೊಂಡ್ವಲ್ಲ, ಹೌದಲ್ಲ, ತಗೊಂಡು ಇದನ್ನೇನೋ ಹಾಕೊಂಡ್ಬಿಡ್ತೀವಿ. ಇವೆರಡು ಕಾಂಪ್ಲಿಮೆಂಟರಿ ನೋಡ್ರಿ, ಹೆಂಗೆ ಇವೆರಡು ಸೇರಿದ್ರೆ 90 ಆಗ್ತಾವಲ್ಲ, ಇವೆರಡು 90. ಸ್ವಲ್ಪ ಅಬ್ಸರ್ವ್ ಮಾಡಿ. ನಾಟ್ ಡಿಫೈನ್, ನಾಟ್ ಡಿಫೈನ್. 1, 1, 2, 2, 2/√3, 2/√3, √2, √2. ಈ ತರ ಟೇಬಲ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೋಬಹುದು. ಇದೇನಪ್ಪ ಅಂತಂದ್ರೆ ತಮ್ಮ ಸ್ಪೆಸಿಫಿಕ್ ಆಂಗಲ್ಸ್ ಇನ್ನ ಟ್ರಿಗ್ನಾಮೆಟ್ರಿ, ನಿರ್ದಿಷ್ಟ ಕೋನಗಳು, ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳು. ಇದರ ಬೇಸ್ ಮೇಲೆ ಆ ಪ್ರಾಬ್ಲಮ್ ಅಲ್ಲಿ ಅವರೇ ಹೇಳ್ತಾರೆ, ಸಿಂಪ್ಲಿಫೈ, ಇವಾಲ್ವೇಟ್ ಅಥವಾ ಸುಲಭೀಕರಿಸಿ, ಸಂಕ್ಷಿಪ್ತಗೊಳಿಸಿ, ಬೆಲೆ ಕಂಡುಹಿಡಿಯಿರಿ, ಅಥವಾ ಎಡಭಾಗವನ್ನ ಬಲಭಾಗದಿಂದ ಸಾಧಿಸಿ, LHS = RHS. ಕೆಲವು ಕಡೆ ವ್ಯಾಲ್ಯೂಸ್ ಅನ್ನು ಕೊಟ್ಟಿರ್ತಾರ ಆಲ್ರೆಡಿ, ಇನ್ನೊಂದು ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದಾಗಿದ್ರೆ ಆಗಿರ್ಬೋದು, ಇಲ್ಲಾಂದ್ರೆ ಪ್ರೂವ್ ಮಾಡೋದು. ಇದರ ವ್ಯಾಲ್ಯೂ ಇದ್ರ ಕೊಟ್ಟಿರ್ತಾರೆ, ಇನ್ನೊಂದು RHS ಕೂಡ ಕೊಟ್ಟಿರ್ತಾರೆ. ಕೊಟ್ಬಿಟ್ಟು ಇಷ್ಟ ಎಂದು ಸಾಧಿಸಿ, ದೆನ್ ಪ್ರೂವ್ ದ್ಯಾಟ್ ಆರ್ ಶೋ ದ್ಯಾಟ್, ಈ ತರ ಕ್ವಶನ್ ಇರ್ತಾವ. ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಇಲ್ಲಿಗೆ ಇದನ್ನ ಎಂಡ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಈ ಸ್ಪೆಸಿಫಿಕ್ ಆಂಗಲ್ಸ್ ಗಳ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ಏನಾದ್ರು ಅಥವಾ ಈಗ ಹೇಳಿರೋ ಕಾನ್ಸೆಪ್ಟ್ಗಳಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ 6 ರೇಷಿಯೋಗಳು, ಅನುಪಾತಗಳು ಮತ್ತು ಈ ನಿರ್ದಿಷ್ಟ ಕೋನಗಳ ಆಧಾರದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕ್ವಶನ್ಗಳನ್ನು ಕೇಳಬಹುದು. ಟ್ರಿಗ್ನಾಮೆಟ್ರಿಕ್ 6 ratios and also trigonometric specific angle. ಸರ್ ನಮಸ್ತೆ. ಸರ್ ನಮಸ್ತೆ ಸರ್.
ನಮಸ್ತೆ ಸರ್. ಸರ್ ಮೆಣಸ್ಕಿ ಹಾಸ್ಟೆಲಿಂದ. ಹಾ ಸರ್ ಹೇಳ್ತಾರೆ. ಥೀಟಾ ಅಂದ್ರೆ ಏನ್ರಿ ಸರ್? ಎಂಗಲ್ ನೊಟೇಶನ್. ನಾವು ಕೋನಗಳನ್ನು ನೊಟೇಶನ್ ಕೊಡ್ಲಿಕ್ಕೆ ಥೀಟಾ. ಸರ್ ಟ್ಯಾನ್ ಥೀಟಾ ಅಂದ್ರೆ ಏನ್ ಸರ್? ಟ್ಯಾಂಜೆಂಟ್ ಆಫ್ ಥೀಟಾ ಅಂತ ಹೇಳಿ ಸ್ಪರ್ಶಕ ಕೋನ. ಈ ಉದಾಹರಣೆಗೆ ಇಲ್ಲ ರೈಟ್ ಒಟ್ಟಾರೆಯಾಗಿ ನಾವು ಒಂದು ಎಂಗಲ್ಸ್ ಮೆಜರ್ಮೆಂಟ್ ತೆಗೆದುಕೊಂಡಾಗ ಸರ್ ವಿಕರ್ಣ ಅಂದ್ರೆ ಏನ್ರಿ ಸರ್? ನೀವು ಕ್ವಶನ್ ಕೇಳಿ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ವೈಬ್ರೇಟ್ ಆಗ್ತಾ ಇದೆ. ಕ್ವಶನ್ ಕೇಳಿ ಮ್ಯೂಟ್ ಮಾಡ್ಕೊಳ್ಳಿ, ಆನ್ಸರ್ ಕೊಡ್ತಾ ಇದೆ. ಹಾ ನೋಡಿ, ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ರೊಟೇಷನ್ ಹಾಕೋಂತ ಬಂದ್ರೆ ನಾವೆಲ್ಲ ಸೈನ್ 0 ಅಂತ ತೆಗೆದುಕೊಂಡಿರ್ತೀವಿ. ಈ ಆಂಗಲ್ ಮೇಲೆ ಸೈನ್ 0. ಯಾವಾಗ ಇಲ್ಲಿ ಸೈನ್ 0 ಆಗಿರ್ತದೋ ಕಾಸ್ 90 ಅಲ್ಲಿ ಇರ್ತದೆ. ಅಂದ್ರೆ ಇಲ್ಲಿರುವಂತ ಆಂಗಲ್ ಸೈನ್ ಆಗಿತ್ತಂದ್ರೆ ಇಲ್ಲಿರುವಂತ ಆಂಗಲ್ ಕಾಸ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇವೆರಡರದ್ದು ರೇಷಿಯೋ ತೆಗೆದುಕೊಂಡ್ರೆ ನಾವು ಟ್ಯಾಂಜೆಂಟ್ ಆಫ್ ಥೀಟಾ ಅಂತ ಕರಿತೀವಿ. ಟ್ಯಾಂಜೆಂಟ್ ಆಫ್ ಥೀಟಾ ಇವೆರಡರ ರೇಷಿಯೋನ ನಮ್ಗೆ ಟ್ಯಾನ್ ಥೀಟಾ. ಆ ಒಂದು ಉದ್ದೇಶ. ಈಗ ನಾವು ಇದನ್ನ ರೊಟೇಷನ್ ಮಾಡಿ ಈ ರೈಟ್ ಆಂಗಲ್ ಟ್ರಯಾಂಗಲ್ ಈ ಬೇಸ್ ಈ ಕಡೆ ಬಂದು ಹೈಪೋಟೆನ್ಸ್ ಈ ಕಡೆ ಆಗಿ ಈ ತರ ಆಗ್ತದೆ. ಹೈಪೋಟೆನ್ಸ್ ಆಗಿ ಉಳಿದಿರುತ್ತೆ, ಅಂದ್ರೆ ವಿಕರ್ಣವಾಗೇ ಉಳಿದಿರುತ್ತೆ. ಇನ್ನೆರಡು ಬಾಹುಗಳಲ್ಲಿ ಏನು ಉಳಿದೆರಡು ಬಾಹುಗಳು ಇರ್ತಾವಲ್ಲ, ಅವಾಗ ಒಂದು ಹೈಟ್ ಆಯ್ತಂದ್ರೆ ಇನ್ನೊಂದು ಬೇಸ್ ಆಗಿರುತ್ತೆ. ಇಲ್ಲಿ ಏನಾಗ್ತದ ಅಂದ್ರೆ ಟ್ಯಾಂಜೆಂಟ್ ಕನ್ವರ್ಟ್ ಆಗ್ತಾ ಹೋಗ್ತದ, ಸ್ಪರ್ಶಕ ಕನ್ವರ್ಟ್ ಆಗ್ತಾ ಹೋಗ್ತದ. ಅದಕ್ಕೋಸ್ಕರ ಇವೆರಡರ ರೇಷಿಯೋ ಇರೋದ್ರಿಂದ ಇದಕ್ಕೆ ಟ್ಯಾನ್ ಥೀಟಾ ಅಂತ ಬಂದಿದೆ. ಅಂದ್ರೆ ನಾವು ಸ್ಪರ್ಶ ಥೀಟಾ ಅಂತ ಕರಿತೀವಿ ನಾವು, ಅಂದ್ರೆ ಟ್ಯಾಂಜೆಂಟ್ ಆಫ್ ಥೀಟಾ. ಮತ್ತೆ ಯಾರಿಗಾರು ಡೌಟ್ಸ್ ಇದ್ರೆ ಎಂಗಲ್ಸ್ ಅನ್ನ ಹೆಂಗ್ ಕಂಡಕ್ಟ್ ಮಾಡ್ಬೋದು, ಅಥವಾ ಪ್ರಾಬ್ಲಮ್ಸ್ ಬಂದ್ರೆ ಹೆಂಗೆ ಏನು ಅಂತ ಹೇಳಿ. ಈ ಟೇಬಲ್ ಪರ್ಫೆಕ್ಟ್ ಆಗಿ ನೆನ್ಪಿಡೋದು ಒಂದು ಟ್ರಿಕ್ಸ್ ಹೇಳಿದೆ, ಆ ಪ್ರಕಾರ ಅದನ್ನ ಪ್ರಾಬ್ಲಮ್ಸ್ ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಸರ್ ಹಲೋ ಸರ್. ಹಲೋ ಯಾವ ಸ್ಕೂಲ್ ಅಂತ ಹೇಳಿ? ಹಲೋ ಹೇಳಿಯಪ್ಪ, ಯಾರು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ ಸರ್ ಥೀಟಾ ಎಷ್ಟು ಹೇಳ್ತಿದ್ರಿ? ಏನಂತಪ್ಪ ನಿಂದ ಕ್ವಶನ್ ಸರಿಯಾಗಿ ಕೇಳಿಸ್ತಲ್ಲಪ್ಪಿ. ಥೀಟಾದ ಎಷ್ಟು ಹೇಳ್ತಿರ್ತೈತ್ರಿ ಸರ್? ಥೀಟಾ ನೋಡಪ್ಪ, ಮ್ಯಾಕ್ಸಿಮಮ್ ನಾವು 90 ಡಿಗ್ರಿ ಮಟ್ಟ ತಗೊಂತೀವಿ ಈ ಸ್ಪೆಸಿಫಿಕ್ ಆಂಗಲ್ಸ್ ಗಳಲ್ಲಿ. ಯಾಕಂದ್ರೆ ಇಲ್ಲಿ ಈಗ ಒಂದು ಡೈಗ್ರಾಮ್ ಆಗಿ ತೋರಿಸಿದ್ನಲ್ಲ, ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲೇ ಮೆಜರ್ಮೆಂಟ್ ಮಾಡೋದ್ರಿಂದ ಇಲ್ಲ ಸ್ಟಾರ್ಟ್ ವಿತ್ 0 ದೆನ್ ಹೈಯೆಸ್ಟ್ ಒನ್ ಇಸ್ 90 ಡಿಗ್ರಿ. ಇಲ್ಲಿಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿಬಿಡುತ್ತೆ. ನಾವು ಹೈಯೆಸ್ಟ್ ಮ್ಯಾಕ್ಸಿಮಮ್ ತೊಗೊಳೋದೆ 90 ಡಿಗ್ರಿಯಲ್ಲಿ. ಅಂದ್ರೆ ಸೈನ್ ಬಿಟ್ವೀನ್ 0 and 1, ಕಾಸ್ ಬಿಟ್ವೀನ್ 1 and 0, ಹಿಂಗದು. ಈಗ ಈ ಆಂಗಲ್ ಮೇಲೆ ನಾವು ಹೇಳ್ತಾ ಇದೀವಿ ನೋಡಿ, ಪ್ಯಾಕ್ ಹಿಡಿದಂತ ಪ್ರಶ್ನೆಗಳಿಗೆ ಸೈನ್ ವ್ಯಾಲ್ಯೂ ಯಾವಾಗ್ಲೂ 0 ಮತ್ತು 1 ನಡುವಿನ ಇರ್ತದೆ. ನಾವು ಮ್ಯಾಕ್ಸಿಮಮ್ 1 ತಗೊಂಡಿದ್ವಿ, ಇಲ್ಲಿ ಮಿನಿಮಮ್ 0 ತಗೊಂಡಿದ್ವಿ. ಆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಅವುಗಳ ನಡುವೆ ಬರ್ತದೆ. ಇದು ನೋಡಿ, ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ರೆ 0.5 ಬಿಟ್ವೀನ್ 0 and 1 ಹಂಗೆ ಈ 1/√2 0.5 ಗಿಂತ ಸ್ವಲ್ಪ ಹೆಚ್ಚಿಗೆ ಬರ್ತದೆ. ನೆಕ್ಸ್ಟ್ ಇದು √3/2. ಒಟ್ಟಾರೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋದೇನಂದ್ರೆ ಬಿಟ್ವೀನ್ 0 and 1. ಆ 1 ಬರ್ಲಿಕ್ಕೆ ಮೇಲೆ ಆಂಗಲ್ ಎಷ್ಟಿದೆ? 90 ಇಸ್ ದ ಮ್ಯಾಕ್ಸಿಮಮ್ ಆಂಗಲ್. ಮತ್ತೆ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್. ಓಕೆ. ತ್ರಿಕೋನಮಿತಿ ಅಂದ್ರೆ ಏನ್ರಿ? 3 ಬಾಹುಗಳ ಅಳತೆಗಳನ್ನ ಮಾಡುವಂಥದ್ದು ತ್ರಿಕೋನಮಿತಿ. ಅದು ಎಸ್ಪೆಷಲಿ ಲಂಬಕೋನ ತ್ರಿಭುಜದಲ್ಲಿ. ಈ ಉದಾಹರಣೆಗೆ ನಾವು ಮೊದಲೇ ಹೇಳ್ಬೇಕಾದ್ರೆ, ಡೆಫಿನಿಷನ್ ಹೇಳ್ಬೇಕಾದ್ರೆ ತ್ರಿಭುಜ ಅಂತ ಹೇಳ್ತೀವಿ, ಅಂದ್ರೆ 3 ಕೋನಗಳ ಅಳತೆ ಅಂತ ಹೇಳಿ. ಅದರಲ್ಲಿ ಎಸ್ಪೆಷಲಿ ಹೈಟ್ ನೋಡಿಲ್ಲ. ಕ್ವಶನ್ ಕೇಳಿ ಮ್ಯೂಟ್ ಮಾಡಿ, ನಾನು ಹೇಳ್ತೀನಿ, ಎಕ್ಸ್ಪ್ಲೇಷನ್ ಕೊಡ್ತೀನಿ ನಿಮ್ಗೆ. ಕ್ವಶನ್ ಕೇಳಿದ್ರೆ ಗೊತ್ತಾಯ್ತು ನಿಂಗೆ ಈಗ. 3 ಬಾಹುಗಳ ಅಳತೆ ಅಂತ ಹೇಳಿ ಆ 3 ಭಾಗಗಳು ಬರೋದು ತ್ರಿಭುಜದಲ್ಲಿ. ಆ ತ್ರಿಭುಜದಲ್ಲಿ ವಿಶೇಷವಾಗಿ ನಾವು
ಲಂಬಕೋನವನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕಂದ್ರೆ ನಮಗೆ ಬೇಕಾಗಿರೋದಲ್ಲ ಹೈಟು ಮತ್ತು ಡಿಸ್ಟನ್ಸ್. ವಿಕರ್ಣವನ್ನ ಹೊರತುಪಡಿಸಿದ್ರೆ ಅಂದ್ರೆ ಹೈಪೋಟನ್ಸ್ ಅನ್ನು ಹೊರತುಪಡಿಸಿದ್ರೆ ಇನ್ನೆರಡು ಭಾಗಗಳು ಒಂದು ಹೈಟು ಒಂದು ಡಿಸ್ಟನ್ಸ್ ಆಗಿರೋದ್ರಿಂದ ನಾವು ವಿಶೇಷವಾಗಿ ಇದನ್ನ ಟ್ರಿಗ್ನೋಮೆಟ್ರಿಯನ್ನ ರೈಟ್ ಟ್ರಯಾಂಗಲ್ಗೆ ಅಂದ್ರೆ ಲಂಬಕೋನ ತ್ರಿಭುಜಕ್ಕೇನೆ ಅಪ್ಲೈ ಮಾಡಿಕೊಂಡು 3 ಭಾಗಗಳ ಅಳತೆಗಳನ್ನ ಕಂಡುಹಿಡಿಯುವಂತದ್ದನ್ನ ನಾವು ತ್ರಿಕೋನಮಿತಿ ಅಂತ ಕರಿತೀವಿ. ಮತ್ತೆ ಅದನ್ನ ಅಲ್ಲಿ ಕಂಡುಹಿಡ್ಬೇಕಾದ್ರೆ ಕೋನಗಳನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಅದು ಒಂದು ನೆನಪಿರ್ಲಿ. ಕೋನಗಳನ್ನು ಯೂಸ್ ಮಾಡ್ಕೊಂಡೆ 3 ಭಾಗಗಳ ಅಳತೆ. ಆ ಒಂದು ಆಧಾರದ ಮೇಲೆ 6 ರೇಷಿಯೋ. ಅದಕ್ಕೆ ನಾವು ತೀಟಾ, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಅಲ್ಲಿ ಮುಂದೆ ತೀಟಾ ಏನ್ ಇಂಡಿಕೇಶನ್ ಕೊಡ್ತದೆ ಅಂದ್ರೆ ಎಂಗಲ್. ಆ ಎಂಗಲ್ ಆಧಾರವಾಗಿ ಇಟ್ಕೊಂಡು ಲಂಬಕೋನ ತ್ರಿಭುಜದಲ್ಲಿ ಇನ್ನು ಉಳಿದಂತ ಭಾವಗಳನ್ನ ಫೈಂಡ್ ಔಟ್ ಮಾಡುವಂಥದ್ದು. ರೈಟ್. ಮತ್ತೆ ನಿಮ್ಗೆ ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಮತ್ತೆ ಈ ಸೆಷನ್ ಇಲ್ಲಿ ಕ್ಲೋಸ್ ಮಾಡ್ತದೆ. ನಾಳೆ ಬರುವಂತ ಅನ್ವೇಷಣ ಪರೀಕ್ಷೆಗೆ ಎಲ್ಲರಿಗೂ ಶುಭವಾಗಲಿ. ಚೆನ್ನಾಗಿ ಮಾಡಿ. ನಾಳೆ ಕನ್ನಡ ಮತ್ತು ಗಣಿತ ಪರೀಕ್ಷೆ ಇದೆ. ಆ ಗಣಿತದಲ್ಲಿ ಈ ಚಾಪ್ಟರ್ ಮೇಲೂ ಕೂಡ ಕನ್ನಡ ಇಂಗ್ಲಿಷ್ ಅನ್ವೇಷಣ ಪರೀಕ್ಷೆಯಲ್ಲಿ ಕನ್ನಡ ಇಂಗ್ಲಿಷ್. ನಮ್ಮ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಗಣಿತ ಇದೆ. ಅನ್ವೇಷಣ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಇದೆ. ನಾಡ್ದು ಹಿಂದಿ ಮತ್ತು ಗಣಿತ ಇದೆ. ಆ ಗಣಿತದಲ್ಲಿ ಈ 3 ಚಾಪ್ಟರ್ ಇರ್ತವ. ಅನ್ವಯಗಳು ಇದು ಒಂದು ಮತ್ತು ವೃತ್ತಗಳಿಗೆ ಸಂಬಂಧಿಸಿದಂತ ಸಮಸ್ಯೆ. ಮತ್ತೆ ಯಾರಿಗಾರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಸೆಷನ್ ಕ್ಲೋಸ್ ಮಾಡ್ತಾ ಇದೀವಿ. ಗಜೇಂದ್ರ ಹಲೋ ಹಲೋ ಕ್ವಶನ್ ಕೇಳ್ತಲ್ಪ ಯಾರು? ಹಾ ಗೌಡಗಿರಿ ಹಾಸ್ಟೆಲ್ ಹೇಳ್ಪ. ಒಂದು ವಿಕರ್ಣ ಆಗಿರ್ತದ, ಒಂದು ಅಭಿಮುಖ ಭಾವ ಆಗಿರ್ತದ, ಒಂದು ಪಾರ್ಶ್ವ ಭಾವ ಅಂತ ತಗೊಳ್ಳೋದೇ ಹೇಳಿದ್ದೇನೆ ನಮ್ಗೆ ಆಗಲೇ. ತೀಟಾ ಎಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿಂದ ಡಿಸೈಡ್ ಮಾಡ್ಕೋಬೇಕು. ಈಗ ಲಂಬಕೋನ ತ್ರಿಭುಜ ಇಲ್ಲಿ ಹಾಕಿದ್ದೀನಿ ಮಗ್ಲ. ಈ 90 ಡಿಗ್ರಿಯನ್ನು ಹೊರತುಪಡಿಸಿದ್ರೆ ಇನ್ನೆರಡು ಕೋನಗಳು ಎಲ್ಲಿರ್ತಾವಲ್ಲ ನೀನ್ ಎಲ್ಲಿ ತಗೋತಾ ಇದ್ರು ನೋಡು ಅಲ್ಲಿಂದ ಡಿಸೈಡ್ ಮಾಡ್ಕೋಬೇಕು. ಉದಾಹರಣೆಗೆ ನಾ ತೀಟಾ ಇಲ್ಲಿ ತಗೊಂಡಂದ್ರೆ ಇಲ್ಲಿಂದ ಇದು ಅಭಿಮುಖ ಅಂದ್ರೆ ಈ ಸೈಡ್ ಅಭಿಮುಖ, ಇದಕ್ಕೆ ಹತ್ಕೊಂಡ ಇದೆ ಅಲ್ಲ ಅದು ಪಾರ್ಶ್ವ. ಈ ವಿಕರ್ಣ ಯಾವತ್ತೂ ಚೇಂಜ್ ಆಗಲ್ಲ, ಯಾಕಂದ್ರೆ 90 ಡಿಗ್ರಿಯ ಅಭಿಮುಖ ಭಾವವನ್ನೇ ನಾವು ವಿಕರ್ಣ ಅಂತ ಕರೆಯೋದು. ಹಂಗಾಗಿ ವಿಕರ್ಣ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅದನ್ನ ಬಿಟ್ಕೊಂಡು ಈಗ ಉದಾಹರಣೆಗೆ ತೀಟಾ ಚೇಂಜ್ ಮಾಡಿದ್ದೆ ನಾನು, ಇಲ್ಲಿ ಕೊಡ್ತಾ ಇದ್ದೀನಿ. ಇವಾಗ ಏನಂತಂದ್ರೆ ಇದು ಅಭಿಮುಖ ಇದು ಪಾರ್ಶ್ವ, ಅಂದ್ರೆ ಪಾರ್ಶ್ವ ಅಭಿಮುಖ ವಿಕರ್ಣ. ಓಕೆಪ್ಪ. ಕಾಸ್ಟ್ ಅಂದ್ರೆ ಏನ್ ಸರ್? ಓಪ ಕಾಸ್ ತೀಟಾ ಅಂದ್ರೆ ಏನ್ ಸರ್? ಕೋಸಿಕೆಂಟ್ ಆಫ್ ತೀಟಾ. ಈ ಉದಾಹರಣೆಗೆ ಈಗ ಕೋಸೈನ್ ಕೋಸೈನ್ ನಿಮ್ಗೆ ಅಬರ್ವೇಷನ್ ಬರೆಯೋದಾದ್ರೆ ಸೈನ್ ಅಂತ ಹೇಳಿದ್ವಲ್ಲ, ಈಗ ಇದನ್ನ ಕೋಸೈನ್. ಇವೆರಡು ಏನಾಗಿರ್ತಾವ ಅಂದ್ರೆ ಕಾಂಪ್ಲಿಮೆಂಟರಿ. ಆಗ್ಲೇ ಹೇಳಿದೆ ನಾನು ಎಕ್ಸ್ಪ್ರೆಷನ್ ಕೊಡುವಾಗ ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಸೈನ್ ಕಾಸ್ ಕಾಂಪ್ಲಿಮೆಂಟರಿ ಅಂದ್ರೆ ಕೋಸೈನ್ ಅಂತ ತಿಳ್ಕೊಂತೀವಿ. ಅದನ್ನ 3 ವರ್ಡ್ಗಳನ್ನು ತಗೊಳ್ಳಿ. COS ಕಾಸ್ ಆ ತರ ಬರುತ್ತೆ. ಅಂದ್ರೆ ಮೀನಿಂಗ್ ಏನಂದ್ರೆ ಕೋಸೈನ್ ಅಂತ ತಿಳ್ಕೊಬಹುದು. ಕೋಸೈನ್ ತೀಟಾ. ಯಾವ ಸ್ಕೂಲಪ್ಪ? ಥ್ಯಾಂಕ್ ಯು ಸರ್. ಐ ಥಿಂಕ್ ಇದಲ್ಲ MDRS ಗಜೇಂದ್ರಗಡ ಭಾಗ್ಯವಾಡಿ ಹಾಸ್ಟೆಲ್ ಸರ್. ಭಾಗ್ಯವಾಡಿ ಹಾಸ್ಟೆಲ್. ಎಸ್ ಸರ್. ಸರ್ ನಮಸ್ತೆ ರೀ. ನಮಸ್ತೆಪ್ಪ ಹೇಳಿ. ಸರ್ ಕೋಣಗಳಲ್ಲಿ ಎಷ್ಟು ಪ್ರಕಾರ ಅದಾವ್ರಿ ಸರ್? ಕೋನಗಳಲ್ಲಿ ನಾವು ಜೀರೋಲಿಂದ ಹಿಡ್ಕೊಂಡು ಉದಾಹರಣೆಗೆ ಲಘು ಕೋನ, ಲಂಬಕೋನ,
ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಹೊಳ್ಳಿ ಕಂಪ್ಲೀಟ್ ಒಂದ್ ರೌಂಡ್ ಬಂದ್ರೆ ಪೂರ್ಣ ಕೋನ. 0 ಲಿಂದ 90 ಒಳಗಿರ್ತಕ್ಕಂಥ ಎಲ್ಲಾ ಕೋನಗಳು ಲಘು ಕೋನಗಳು. 0 ಲಿಂದ 90 ಡಿಗ್ರಿ. ನೆಕ್ಸ್ಟ್ 90 ಡಿಗ್ರಿ ಎಕ್ಸಾಕ್ಟ್ಲಿ ಒಂದು ಕೋನ 90 ಏನಿರುತ್ತೆ ಅಂದ್ರೆ ಲಂಬ ಕೋನ. ಹೊಳ್ಳಿ 90 ಮೇಲೆ 180 ಒಳಗಿದ್ರೆ ವಿಶಾಲ. ನೆಕ್ಸ್ಟ್ 180 ಮೇಲಿದ್ರೆ ಸರಳ ಅಧಿಕ ಅಂದ್ರೆ ಸರಳ ಕೋನಕ್ಕೆ ಅಧಿಕ. ಎಕ್ಸಾಕ್ಟ್ಲಿ 180 ಇದ್ರೆ ಸರಳ. 180ಕ್ಕಿಂತ ಹೆಚ್ಚಿಗೆ ಇದ್ರೆ ಸರಳಾಧಿಕ, ಸರಳಕ್ಕೆ ಅಧಿಕ. ಹೊಳ್ಳಿ ಒಂದು ಕಂಪ್ಲೀಟ್ ರೌಂಡ್ ಬಂದ್ರೆ ಪೂರ್ಣ ಕೋನ. acute angle, right angle, obtuse angle, straight angle, next reflex angle and complete angle. Remaining 1 minute for you. ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಇನ್ನೂ 1 ನಿಮಿಷ ಆದ್ರೆ ಟೈಮ್ ಕ್ಲೋಸ್ ಆಗ್ತದೆ. ನಾಳೆ ಯಾವ್ಯಾವ ಎಕ್ಸಾಮ್ ಐತ್ರಿ ಸರ್? ನಾಳೆ ಅನ್ವೇಷಣೆ ಪರೀಕ್ಷೆಗೆ ಕನ್ನಡ ಮತ್ತು ಇಂಗ್ಲಿಷ್ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮತ್ತೆ ಓನ್ಲಿ ಕ್ರೈಸ್ತ ಶಾಲೆಯಲ್ಲಿ ಇದೆ. ಯಾವ್ದು ನಿಮ್ದು ಸ್ಕೂಲ್ ಯಾವ್ದಪ್ಪ? SST ಹಾಸ್ಟೆಲ್ ಮೂಗುಂದ್ರಿ ಸರ್. ಹಾಗಾದ್ರೆ ನಿಮ್ಗೆ ಇದು ಕ್ರೈಸ್ತಿಂದ ಎಕ್ಸಾಮ್ಸ್ಗಳು ಇರೋದಿಲ್ಲ. ನೀವು ಅನ್ವೇಷಣೆ ಪರೀಕ್ಷೆಗೆ ರೆಡಿ ಆಗ್ಬೇಕಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಇದೆ ಅಂತೆ. ನಾಡದ್ದು ಹಿಂದಿ ಮತ್ತು ಗಣಿತ ಇದೆ. ಅಚ್ಚೆ ನಾಡ್ದು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಇದೆ. 3 ದಿನ.